ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಈ 3 ದಿನಗಳು ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳ ಸೂಚನೆಗಳನ್ನು ನೀಡುತ್ತೆ. ಗ್ರಹಗಳ ಸ್ಥಿತಿ ನಿಮ್ಮ ಮನಸ್ಸು, ನಿರ್ಧಾರಗಳು ಮತ್ತು ಸಂಬಂಧಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಗಮನದಿಂದ ನೋಡಿ. ಈ 3 ದಿನಗಳಲ್ಲಿ ನೀವು ವಿಶೇಷವಾಗಿ ಜಾಗ್ರತೆ ವಹಿಸಬೇಕು. ನೀವು ಸಾಮಾನ್ಯವಾಗಿ ಶಾಂತ ಸ್ವಭಾವದವರಾದರೂ ಕೂಡ ಈ ಸಮಯದಲ್ಲಿ ಸ್ವಲ್ಪ ಅಸಹನೆ, ಆತುರ ಮತ್ತು ಮನಸ್ಸಿನ ಗೊಂದಲ ಹೆಚ್ಚಾಗಬಹುದು. ಒಂದನೇದಾಗಿ ಮೊದಲ ಜಾಗ್ರತೆ. ಅದಕ್ಕಿಂತ ಮುಂಚೆ ನೀವು ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮೊದಲ ಜಾಗ್ರತೆ, ಜನಸಮೂಹದ ಸ್ಥಳಗಳು, ಬಸ್ ನಿಲ್ದಾಣಗಳು, ರೈಲು ನಿಲ್ದಾಣಗಳು, ದೊಡ್ಡ ಮಾರುಕಟ್ಟೆಗಳು. ಇಂತಹ ಸ್ಥಳಗಳಲ್ಲಿ ಜಾಗ್ರತೆ ಇರಬೇಕಾಗುತ್ತೆ. ಸಣ್ಣ ಮಾತು ದೊಡ್ಡ ವಾದವಾಗಿ ತಿರುಗುವ ಸಾಧ್ಯತೆ ಇರುತ್ತೆ. ಅನಾವಶ್ಯಕ ಜಗಳಗಳಿಂದ ದೂರ ಇರಿ. ಎರಡನೇ ಜಾಗ್ರತೆ, ಹಳೆಯ ಸಮಸ್ಯೆಗಳ ಸ್ಥಳಗಳು. ಹಳೆಯ ಜಗಳ ನಡೆದ ಸ್ಥಳಗಳು ಅಥವಾ ನಿಮ್ಮ ಮನಸ್ಸಿಗೆ ನೋವು ತಂದ ಸ್ಥಳಗಳಿಗೆ ಹೋಗಬೇಡಿ. ಯಾರಾದರೂ ಹಳೆಯ ವಿಷಯವನ್ನು ಮತ್ತೆ ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ನೀವು ಮೌನವಾಗಿದ್ದರೆ ಸಮಸ್ಯೆಗಳು ದೂರವಾಗುತ್ತೆ. ಮೂರನೇ ಜಾಗ್ರತೆ, ರಾತ್ರಿ ಸಮಯದಲ್ಲಿ ಒಂಟಿ ಪ್ರಯಾಣ. ರಾತ್ರಿ ವೇಳೆ ಖಾಲಿ ರಸ್ತೆಗಳು, ಅಪರಿಚಿತ ಪ್ರದೇಶಗಳು, ಇವುಗಳಿಂದ ದೂರ ಇರಿ. ಸಾಧ್ಯವಾದರೆ ಒಬ್ಬರೇ ಹೊರಗೆ ಹೋಗೋದಕ್ಕೆ ಹೋಗಬೇಡಿ. ಮನಸ್ಸಿನ ಸೂಚನೆಗಳು. ಈ ಸಮಯದಲ್ಲಿ ನಿಮಗೆ ಕೆಲವು ವಿಚಿತ್ರ ಅನುಭವಗಳು ಆಗಬಹುದು. ನಿದ್ರೆ ಸರಿಯಾಗಿ ಬರದೇ ಇರೋದು, ಏನೋ ಆಗಲಿದೆ ಅನ್ನುವ ಭಾವನೆ, ಹಳೆಯ ವ್ಯಕ್ತಿಗಳು ನೆನಪಿಗೆ ಬರುವುದು, ಇವು ಭಯಪಡಬೇಕಾದವು ಅಲ್ವೇ ಅಲ್ಲ. ಆದರೆ ನಿಮ್ಮ ಮನಸ್ಸು ವಿಶ್ರಾಂತಿ ಬೇಕು ಎಂಬ ಸೂಚನೆಯಾಗಿರುತ್ತೆ. ಈ ಪರಿಹಾರಗಳೇನು, ರೆಮಿಡೀಸ್ ಏನು? ಬೆಳಿಗ್ಗೆ ಎದ್ದು ಕೂಡಲೇ ಶಿವನ ನಾಮ ಜಪ ಮಾಡಿ, ಮನೆಯಲ್ಲಿ ದೀಪ ಹಚ್ಚಿ, ಬಡವರಿಗೆ ಸಹಾಯ ಮಾಡಿ, ಪಕ್ಷಿಗಳಿಗೆ ನೀರು ಇಡಿ. ಇವು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತೆ. ಹಣ ಮತ್ತು ಕೆಲಸ. ಈ 3 ದಿನಗಳಲ್ಲಿ ಯಾರಿಗೂ ಹಣ ಸಾಲವಾಗಿ ಕೊಡಬೇಡಿ. ಕೆಲಸದ ಸ್ಥಳದಲ್ಲಿ ಶಾಂತವಾಗಿರಿ. ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥೈಸುವವರು ಇರಬಹುದು. ಸಂಬಂಧಗಳು. ಕುಟುಂಬದವರ ಜೊತೆ ನಿಧಾನವಾಗಿ ಮಾತನಾಡಿ. ಕೋಪದಿಂದ ಮಾತನಾಡಿದರೆ ಸಣ್ಣ ವಿಷಯ ದೊಡ್ಡ ಸಮಸ್ಯೆ ಆಗ್ಬೋದು. ಮುಖ್ಯ ಎಚ್ಚರಿಕೆ, ಈ ಸಮಯದಲ್ಲಿ ಹಳೆಯ ಜನರು ನಿಮ್ಮ ಜೀವನಕ್ಕೆ ಮರಳಿ ಬರಬಹುದು. ಅವರು ನಿಜವಾಗಿಯೂ ಕೂಡ ಬದಲಾಗಿದ್ದಾರಾ ಅಥವಾ ಮತ್ತೆ ನಿಮ್ಮನ್ನು ಉಪಯೋಗಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರಾ ಎಂಬುದನ್ನು ನೀವು ಚೆನ್ನಾಗಿ ಯೋಚನೆ ಮಾಡಬೇಕಾಗುತ್ತೆ. ಕೊನೆ ಮಾತು ಹೇಳೋದಾದರೆ, ವೃಷಭ ರಾಶಿಯವರು ಇನ್ನು ಮುಂದೆ ಹೆಚ್ಚು ಬಲವಾಗಿ ಜಾಣ್ಮೆಯಿಂದ ಮುಂದೆ ಸಾಗಬೇಕು. ಎಲ್ಲರನ್ನ ತಕ್ಷಣ ನಂಬೇಡಿ. ನಿಮ್ಮ ಶಾಂತಿ ಮತ್ತು ಗೌರವವನ್ನು ಕಾಪಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟಲ್ಲಿ ಓಂ ನಮಃ ಶಿವಾಯ ಅಂತ ಬರೀರಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.